ಭರತಾನ್ವಯ ಕುಲದಲ್ಲಿ ಹುಟ್ಟಿದಂತಹ ಈ ದೇವವ್ರತ ಆಡಿದ ಮಾತಿಗೆ ಎಂದು ತಪ್ಪುವುದಿಲ್ಲ ಎಂಬ ಹಾಗೆ ಭರವಸೆಯನ್ನು ಕೊಡ್ತೀನಿ. ಹೇಗೆ? ಇದಕ್ಕೆ ಸಿದ್ಧ ಸಾಧ್ಯ ಮುನಿಗಳೆಲ್ಲರೂ ಇದಕ್ಕೆ ಸಾಕ್ಷಿಯಾಗಿರುತ್ತಾರೆ. ಯಾಕಂದ್ರೆ ಮುಂದೆ ಯಾವತ್ತೂ ನಾನು ಸಿಂಹಾಸನವನ್ನು ಏರಿ ರಾಜ್ಯಾಡಳಿತವನ್ನು ಮಾಡುವುದಿಲ್ಲ ಎಂಬ ಹಾಗೆ ನಿನಗೆ ಭರವಸೆಯನ್ನು ಹೇಳುತ್ತೇನೆ. ಇದಕ್ಕೆಲ್ಲ ಮನು ಮುನಿಗಳು ಸಾಕ್ಷಿಯಾಗಿ ಹೇಳುತ್ತಾ ಇದ್ದೇನೆ. ಅವರ ಸಮ್ಮುಖದಲ್ಲಿ ಹೇಳಿದ ಹಾಗೆ ಶಪಥವನ್ನೇ ನಾನು ಮಾಡುತ್ತಾ ಇದ್ದೇನೆ. ಎಂದಿಗೂ ಸಿಂಹಾಸನವನ್ನು ನಾನು ಏರುವುದಿಲ್ಲ, ರಾಜ್ಯಾಡಳಿತವನ್ನು ಮಾಡುವುದಿಲ್ಲ. ಏನಿದ್ದರೂ ನಿನ್ನ ಮಗಳಲ್ಲಿ ಹುಟ್ಟಿದಂತಹ ಮಕ್ಕಳು ಸಿಂಹಾಸನವನ್ನು ಅರ್ಹರಾಗಿರುತ್ತಾರೆ, ಅವರೇ ರಾಜ್ಯಾಡಳಿತವನ್ನು ಮಾಡುತ್ತಾರೆ. ದೇವವ್ರತ, ನಿನ್ನ ತಂದೆಗೆ ಮದುವೆ ಮಾಡಬೇಕೆನ್ನುವಂತಹ ಉದ್ದೇಶದಿಂದ, ಹೆಣ್ಣನ್ನು ಪಡೆಯಬೇಕೆನ್ನುವಂತಹ ಉದ್ದೇಶದಿಂದಲೂ ಕೂಡ ನನ್ನಲ್ಲಿ ನೀನು ಹೇಳುವುದು ನಾನು ಇನ್ನು ಮುಂದಕ್ಕೆ ಸಿಂಹಾಸನವನ್ನು ಏರುವುದಿಲ್ಲ. ಇಲ್ಲ, ಇದಕ್ಕೆಲ್ಲವೂ ಸಾಕ್ಷಿಯವರು. ಹೌದು, ದೇವಲೋಕದಲ್ಲಿರುವಂತ ದೇವರು ಸಾಕ್ಷಿಯಾಗಿದ್ದಾರೆ. ಹೌದಪ್ಪ, ನೀನು ಸಿಂಹಾಸನವನ್ನು ಏರುವುದಿಲ್ಲ ಎನ್ನುವುದು ಸ್ಪಷ್ಟ. ಒಂದು ವೇಳೆ ನೀನು ಸಿಂಹಾಸನವನ್ನು ಏರದಿದ್ದರೂ ಕೂಡ ನಾಳೆ ನಿನಗೆ ಮದುವೆ ಆಗುತ್ತದೆ ಎಂಬುದಾಗಿ ನಾವು ಯೋಚನೆ ಮಾಡಿ ಆ ಮೂಲಕವಾಗಿ ಅದರಿಂದ ಹುಟ್ಟಿದಂತಹ ಮಕ್ಕಳಿಗೆ ಹಸ್ತಿನಾಪುರದ ಪಟ್ಟವನ್ನು ನೀನು ಕೊಡುವುದಿಲ್ಲ ಅಂದ್ರೆ ಎನ್ನುವುದಕ್ಕೆ ಏನು? ಪಟ್ಟವನ್ನು ಕೊಡುವುದಿಲ್ಲ. ಹೌದು, ಪಟ್ಟವನ್ನು ಕೊಡುವುದಿಲ್ಲ ಅಂತ ನಾನು ಹೇಳಿದ್ದೇನಲ್ಲ. ಹೌದು, ಪಟ್ಟವನ್ನು ಕೊಡುವುದಿಲ್ಲ, ಪಟ್ಟವನ್ನು ನಾನು ಏರುವುದಿಲ್ಲ. ನೀನು ಸಿಂಹಾಸನವನ್ನು ಏರುವುದಿಲ್ಲ, ಸ್ಪಷ್ಟ. ಹೌದು, ಈಗ ಪರಂಪರೆಗತವಾಗಿ ಬಂದದ್ದು ನಿನ್ನ ತಂದೆಯಿಂದ ನಿನಗೆ, ಮಾಡ್ತೇನಲ್ಲ, ನಿನ್ನಿಂದಾಗಿ ನಿನ್ನ ಮಗನಿಗೆ ಅಲ್ವಾ? ನೀನು ಒಂದು ವೇಳೆ ಸಿಂಹಾಸನವನ್ನು ನೀನು ಬಿಟ್ಟು ಬಿಡಬಹುದು, ನಾಳೆ ನೀನು ಮದುವೆ ಆಗ್ತಿ. ಮದುವೆ ಆದ ನಂತರ ಏನು ಗತಿ? ನಿನಗೆ ಹುಟ್ಟಿದಂತ ಮಗನಿಗೆ ಅಥವಾ ಮಗಳಿಗೆ ಹಸ್ತಿನಾಪುರದ ಪಟ್ಟ ಹೋಗುದಿಲ್ವಾ? ನೋಡು, ಒಂದಾವರ್ತಿಯಲ್ಲಿ ಈ ಸಂತಾನ ಹೇಳಿದಂತಹ ಮಾತು, ಪಟ್ಟವನ್ನು ಏರುವುದಿಲ್ಲ, ಸಿಂಹಾಸನವನ್ನು ಏರುವುದಿಲ್ಲ, ರಾಜ್ಯಾಡಳಿತವನ್ನು ಮಾಡುವುದಿಲ್ಲ. ಇದಕ್ಕೆಲ್ಲ ಸಾಕ್ಷಿಯಾಗಿ ನಾನು ಹೇಳಿದ್ದೇನೆ. ಮತ್ತು ನಿನಗೆ ನಿನ್ನಲ್ಲಿ ಸಂಶಯ ಕಾಡುತ್ತಾ ಉಂಟುಂತಾದ್ರೆ ಮತ್ತೊಂದು ಶಬ್ದವನ್ನು ಕೇಳು. ಏನು? ಇಂದಿನಾರಭ್ಯದಿಂದ ಮರಣ ಪರ್ಯಂತ ಉಂಡು ಲಾಸ್ಟ್ ಪೇಜ್ ಲಾಸ್ಟ್ ಇದೇ ಕೊನೆ. ಇಂದಿನಿಂದ ಮರಣ ಪರ್ಯಂತರವೂ ಕೂಡ ಬ್ರಹ್ಮಚರ್ಯ ವ್ರತವನ್ನು ನಾನು ಪಾಲಿಸುತ್ತೇನೆ. ಯಾವತ್ತೂ ವಿವಾಹ ಎಂಬಂತಹ ಸಂಸ್ಕಾರಕ್ಕೆ ನಾನು ಒಡ್ಡಿಕೊಳ್ಳುವುದಿಲ್ಲ. ಆ ಮುಖೇನವಾಗಿ ಪುತ್ರರನ್ನು ನಾನು ಪಡೆಯುವುದಿಲ್ಲ. ನಿನ್ನ ಮನಸ್ಸಿನ ಈ ತುಮಲ ಉಂಟಲ್ಲ, ನನಗೆ ಚೆನ್ನಾಗಿ ಅರ್ಥ ಆಯಿತು. ಯಾಕಂದ್ರೆ ಯಾವ ತಂದೆಯೂ ಕೂಡ ತನ್ನ ಮಕ್ಕಳು ಯಾವ ರೀತಿಯಲ್ಲಿ ಇರಬೇಕು ಎಂಬುದನ್ನು ಅವರು ತನ್ನ ಕನಸಿನಲ್ಲಿಯೇ ಒಂದು ಗೋಪುರವನ್ನು ಕಟ್ಟಿಕೊಂಡಿರುತ್ತಾರೆ. ಆ ಕನಸಿನ ಗೋಪುರ ಯಾವತ್ತೂ ನುಚ್ಚೂರಾಗುವುದಕ್ಕೆ ತಂದೆಯಾದವನು ಬಿಡುವುದೇ ಇಲ್ಲ. ಅದಕ್ಕೆ ಪೂರಕವಾಗಿ ನಾನು ಈಗ ಆಡಿದಂತ ಮಾತು, ಮರಣ ಪರ್ಯಂತರವು ನಾನು ಮದುವೆಯನ್ನೇ ಆಗುವುದಿಲ್ಲ. ಮದುವೆಯಾಗದಿದ್ದರೆ ನನಗೆ ಮಕ್ಕಳು ಹುಟ್ಟುವುದೆಲ್ಲಿಂದ ಹೇಳು? ಆದ್ದರಿಂದ ಇದು ಭೀಷಣವಾದಂತಹ ಪ್ರತಿಜ್ಞೆ. ಈ ಭೀಷಣವಾದಂತಹ ಪ್ರತಿಜ್ಞೆಯನ್ನು ನಾವು ಮಾಡುತ್ತಾ ಇದ್ದ ಹಾಗೆ ಆಕಾಶದಿಂದ ಸುಮವೃಷ್ಟಿ ಸುರಿಯಲು ಪ್ರಾರಂಭವಾಯಿತು. ನೋಡಿದೆಯಾ? ಮಾತ್ರವಲ್ಲ, ಆಕಾಶವಾಣಿ ಕೇಳ್ತಾ ಉಂಟು. ಭೀಷಣವಾದಂತಹ ಪ್ರತಿಜ್ಞೆಯನ್ನು ಮಾಡಿದರಿಂದ ಮುಂದೆ ಭೀಷ್ಮ 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 ಎಂಬುದನ್ನು ಕರೆಯುತ್ತಾ ಇದ್ದಾರೆ. ಹಾಗಿದ್ರೆ ಸಂತಾನ ಪುತ್ರನಾದಂತಹ ಗಾಂಧೇಯನು ದೇವದತ್ತನಾದಂತಹ ಎಂದಿನಿಂದ ಭೀಷ್ಮ ಎಂಬ ನಾಮಕರಾಗಿ ನಾನು ಮೆರೆಯುತ್ತಾ ಇರುತ್ತೇನೆ. ದೇವವ್ರತ, ತಂದೆಗೆ ಮದುವೆ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ನಿನ್ನದಾಗಿರುವಂತಹ ಜೀವನದಲ್ಲಿ ನೀನು ಅಳವಡಿಕೆ ಮಾಡಿಕೊಂಡದ್ದು ಸಿಂಹಾಸನವನ್ನು ಏರುವುದಿಲ್ಲ, ನಾನು ಮದುವೆಯನ್ನೇ ಆಗುವುದಿಲ್ಲ, ಭೀಷಣವಾಗಿರುವಂತಹ ಪ್ರತಿಜ್ಞೆಯನ್ನು ಮಾಡಿದ ಮೂಲಕವಾಗಿ ನಿನ್ನನ್ನು ಭೀಷ್ಮ ಎಂಬುದಾಗಿ
ಕರೆಯಲ್ಪಟ್ಟಿತ್ತು. ಹಾ. ನೀನು ಪ್ರತಿಜ್ಞೆಯನ್ನು ಮಾಡಿದ್ದಿ, ಭೀಷ್ಮ ಪ್ರತಿಜ್ಞೆ. ಹೌದು. ಈ ಬುದ್ಧನು ಮೊದಲೇ ನೀನು ಮಾಡಿಸಿದ ಇಷ್ಟು ದೊಡ್ಡ ಪ್ರಸಂಗ ಆಗ್ಲಿಕ್ಕೆ ಮೊದಲೇ ನೀನು ಬಂದ ಅದಕ್ಕೆ ಹೇಳುದು, ಹಾಗಾಗಿ ಈಗ ಯಾವುದಕ್ಕೂ ಕಾಲವೇ ಕಾರಣವಂತೆ. ಕಾಲ ಕೂಡಿ ಬಂದಾಗ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ. ಕಾಲ ಒದಗಿ ಬಂತಲ್ಲ, ಹೌದು. ತಡ ಮಾಡುವುದು ಯಾಕೆ ಹೇಳು? ಯಾಕೆ? ಇಬ್ಬರ ಸಂಯುಕ್ತರಾಗಿ ನಾವು ಬರ್ತೇವೆ. ಹಾ. ನಿನ್ನ ತಂದೆಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಪೂರ್ಣವಾಗಿರುವ ಸಿದ್ಧತೆಯನ್ನು ನಾನು ಮಾಡಿಕೊಳ್ಳುತ್ತೇನೆ. ಭರವಸೆಯಲ್ಲೇ ಸಿದ್ಧತೆಯನ್ನು ಮಾಡುತ್ತಾ